ಹಂಗೆ ಮಹಿಳಾ ಅಧ್ಯಕ್ಷರು ಕೂಡ ಪಲ್ಲವಿ, ಅವರ ಅಧ್ಯಕ್ಷ ಆದತ್ತಾವಿಂದ ಇಲ್ಲಿಯ ತನಕ ನಮ್ಮ ಸಂಘಟನೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು, ವಿಶೇಷವಾಗಿ ನಮ್ಮಲ್ಲ ಕ್ಷೇತ್ರದ ಮಹಿಳೆಯರಿಗೆ ಗೌರವ ಕೊಡ್ತಕ್ಕಂಥದ್ದು, ಪ್ರೀತಿ ವಿಶ್ವಾಸವನ್ನು ತೋರಿಸ್ತಕ್ಕಂಥದ್ದು. ನಮ್ಮದು ಯಾವುದೇ ಪ್ರತಿಭಟನೆ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ಜಸ್ಟ್ ಒಂದು ಫೋನ್ ಮಾಡಿದ್ರೆ ಆ ಫೋನ್ ಅಟೆಂಡ್ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ, ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಕ್ಕಂಥ, ಒಂದೇ ಒಂದು ಯಾವುದು ಕೂಡ ಅಪಸ್ವರ ಎತ್ತದೆ, ಯಾರನ್ನ ಮಹಿಳಾ ಅಧ್ಯಕ್ಷರು ಮಾಡಬೇಕು ಅಂತಕ್ಕಂಥದ್ದನ್ನು ಅವ್ರ ಮೈಂಡಿಗೆ ಬಂದರೆ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಇದುವರೆಗೂ ಅವರು ಸಂಪೂರ್ಣ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮುಂದಿನ ಆದೇಶದವರೆಗೆ ಪಲ್ಲವಿಯವರು ಕೂಡ ಮಹಿಳಾ ಅಧ್ಯಕ್ಷರಾಗಿ ಕಂಟಿನ್ಯೂ ಆಗಲಿ ಅಂತಕ್ಕಂಥದ್ದು ನನ್ನ ಒಂದು ಮನವಿ. ಇನ್ನು ನಮ್ಮ ವಾರ್ಡ್ ಅಧ್ಯಕ್ಷರು ಇತ್ತೀಚೆಗೆ ಆಗಿದ್ದಾರೆ, ಅವ್ರನ್ನೇನು ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಇಲ್ಲ. ಈ 4 ಜನ ಬ್ಲ್ಯಾಕ್ ಅಧ್ಯಕ್ಷರುಗಳು, ನಾಗರಾಜವ್ರು ಇರ್ಬೋದು, ರೇವಣ್ ಸಿದ್ದಯ್ಯನವ್ರು ಇರ್ಬೋದು, ನಮ್ಮ ಶ್ರೀಧರ್ ಇರ್ಬೋದು, ಇನ್ನೊಬ್ಬರು ಚಿಕ್ಕರಾಜು, 4 ಜನ ಬ್ಲ್ಯಾಕ್ ಅಧ್ಯಕ್ಷರುಗಳು ಕೂಡ ಅವರವರ ಕೆಪಾಸಿಟಿಗೆ ತಕ್ಕಂತೆ ಸಂಘಟನೆ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಎಲ್ಲ ಯಶವಂತಪುರ ಕ್ಷೇತ್ರದಲ್ಲಿ ಏನೆಲ್ಲ ಪಕ್ಷದ ಸಂಘಟನೆ ಮಾಡ್ಬೋದು ಅದೆಲ್ಲವನ್ನು ಕೂಡ 4 ಜನನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಕಂಟಿನ್ಯೂ ಆದೇಶದವರೆಗೆ ಕಂಟಿನ್ಯೂ ಆಗಲಿ ಅಂತಕ್ಕಂಥದ್ದು. ತಮಗೆ ಎಲ್ಲ ಪೂರ್ತಿ ಚಪ್ಪಾಳೆ ಬರ್ತಾ ಇಲ್ಲ, ರೈಟ್. ಹಾಗೆ 4 ಮಹಿಳಾ ಅಧ್ಯಕ್ಷರುಗಳು, ನಾನು ಮೊದಲ ಬಾರಿಗೆ ಮಹಿಳಾ ಅಧ್ಯಕ್ಷರು ನೋಡಿದ್ದು ಸುಮಾ ಜನಾರ್ದನರವರಿಗೆ. ಏನು ಇಷ್ಟೊಂದು ಊಟ ಹಬ್ಬವನ್ನು ಆಚರಣೆಯನ್ನು ಅದ್ಧೂರಿಯಾಗಿ ನಗುನಗ್ತಾ ಕಟ್ಔಟ್ಸು ಏನು ಸುಮಾ ಮೋಡಿ ಮಾಡಿದ್ದಾರೆ ಈ ಮಹಿಳೆಯರಿಗೆ ಅಂತಕ್ಕಂಥದ್ದು ನನಗಿನ್ನೂ ಅರ್ಥವಾಗಲಿಲ್ಲ. ಅಲ್ಲ, ಹ್ಯಾಪಿ ಬರ್ತ್ಡೇ ಅಂತೇಳಿ ಚಿಕ್ಕದಾಗೆ ದೊಡ್ಡದಾಗೆ ಹಾಕಿ ಮಿಕ್ಕಿದವ್ರದ್ದೆಲ್ಲ ಫೋಟೋ ದೊಡ್ಡದಾಗಿ ಹಾಕೋದು ನೋಡಿದ್ದೇನೆ. ಕಟ್ಔಟ್ಸ್ ಹಾಕಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ಮೊದಲನೇ ಬಾರಿಗೆ ಯಶವಂತಪುರದಲ್ಲಿ ನಾನು ನೋಡಿದೆ. ಅಂದರೆ ಅವಳಲ್ಲಿರ್ತಕ್ಕಂಥ ಒಳ್ಳೆಯ ಗುಣ, ಸಂಘಟನೆ, ಎಲ್ಲರಿಗೂ ಗೌರವ ಕೊಡ್ತಕ್ಕಂಥದ್ದು, ಅದು ಮಹಿಳೆಯರಿಗೆ ವಿಶೇಷವಾಗಿ ಕಾಣ್ತದೆ ಅಂತ ನನಗನ್ನಿಸ್ತದೆ. ನಮ್ಮ ಲಕ್ಷ್ಮಿ ಅವರು ಕೂಡ ಭಾಳಷ್ಟು ಆ್ಯಕ್ಟಿವ್ ಇದ್ದಾರೆ, 24x7 ಕೆಲಸ ಮಾಡ್ತಕ್ಕಂಥದ್ದು. ನಮ್ಮ ನೇತ್ರಾವತಿ ಗ್ರಾಮೀಣ ಪ್ರದೇಶದ ಕಗ್ಲಿಪುರ ಬ್ರ್ಯಾಂಚ್ ಅವರು ಕೂಡ ಸಿನ್ಸಿಯರಿಗೆ ಈಗ ನಮ್ಮ ಪ್ರೋಗ್ರಾಮ್ ಏನು ಸೀಮಂತ ಮಾಡಬೇಕು ಅದಕ್ಕೆ 1,000 ಮಹಿಳೆಯರನ್ನ ಶ್ರೀಮಂತ ಕಾರ್ಯಕ್ರಮ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತಾ ಇದ್ದಾರೆ. ನಮ್ಮ ವಿನೋದ ನರಸಿಂಹಮೂರ್ತಿಯವರು 16ನೇ ತಾರೀಕು ಶ್ರೀಮಂತ ಕಾರ್ಯಕ್ರಮನ ಫಿಕ್ಸ್ ಮಾಡಿದ್ದಾರೆ. ಅವರು ರೇವಣ್ ಸಿದ್ದಯ್ಯನವರು ಸುಮಾರು 600 ಜನ ಮಹಿಳೆಯರನ್ನ ಶ್ರೀಮಂತ ಕಾರ್ಯಕ್ರಮಕ್ಕೆ ಮಾಡ್ತಕ್ಕಂಥದ್ದು. ಇದೊಂದು 10 ನಿಮಿಷ ಆದಮೇಲೆ ನಮ್ಮ ಯಶವಂತಪುರ ಕ್ಷೇತ್ರದ ಕಾರ್ಯಕ್ರಮಗಳ ಬಗ್ಗೆ ನಾವು ಮಾತನಾಡಿ ಚರ್ಚೆ ಮಾಡೋಣ. AICC ಅವ್ರದ್ದು